ನಾನು ಸಹಿತ ನಿನ್ನೆ ನಾನು 4 ಚುನಾವಣೆ ಸೋತಿದ್ದೆ. ಆದರೆ ಕಾರ್ಯಕರ್ತರಿಗೆ ಆದಷ್ಟು ದುಃಖ ಮತ್ತಾರಿಗೂ ಆಗಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೂ ಬಂತು ನಿನ್ನೆ. ಯಾಕೆಂದರೆ 98ರಲ್ಲಿ ನಮ್ಮ ಜಿ ಮಲ್ಲಿಕಾರ್ಜುನಪ್ಪನವರು ಅವತ್ತು ಸಹಿತ ಶಾಮನೂರು ಶಿವಶಂಕರಪ್ಪನವರ ಎದುರಿಗೆ ಸೋತಿದ್ದರು. ಅವತ್ತು ಸಹಿತ ನನಗೂ ಸಹಿತ ಕಣ್ಣಲ್ಲಿ ನೀರು ಬಂದಿತ್ತು. ನಿನ್ನೆನೂ ಸಹಿತ ನಮ್ಮ ಶ್ರೀನಿವಾಸ ದಾಸ್ಕರಿಯಪ್ಪನವರು ಸೋಲಾದಾಗ ನನಗೂ ಸಹಿತ ಕಣ್ಣಲ್ಲಿ ನೀರು ಬಂತು. ಏಕೆಂದರೆ ನಮ್ಮ ಕಾರ್ಯಕರ್ತರು ಯಾವುದಕ್ಕೂ ಆಸೆ ಪಡ್ದಲೆ, ಹಣ ಅಧಿಕಾರ ಯಾವುದಕ್ಕೂ ಆಸೆ ಪಡ್ದಲೆ ಸತತವಾಗಿ ಏನು 25 ವರ್ಷದಿಂದ ಎಷ್ಟೇ ಹಣದ ಪ್ರಭಾವ ಇದ್ದರೂ ಸಹಿತ ನಮ್ಮ ಎದುರಾಳಿ ಪಾರ್ಟಿಯಿಂದ ಅದು ಯಾವುದಕ್ಕೂ ಸಹಿತ ತಿರುಗಿ ನೋಡ್ದಲೆ ಇವತ್ತು ನಮ್ಮ ಜೊತೆಗೆ ನಿಂತ್ಕೊಂಡು ಇಷ್ಟು ಗಟ್ಟಿಯಾಗಿ ಸುಮಾರು 63,830 ಓಟನ್ನು ಕೊಡಿಸಿದ್ದಾರೆ ಅಂದರೆ ನಮ್ಮ ಕಾರ್ಯಕರ್ತರೇ ಗ್ರೇಟ್ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದರೆ ನಾವು ನೋಡಿದೆ ನಮ್ಮ ಎದುರಾಳಿಯ ಚುನಾವಣೆ ಯಾವ್ಯಾವ ರೀತಿ ನಡೀತದೆ, ಯಾವ ರೀತಿ ನಡೆದಿದ್ದಾವೆ. ನಾನು 4 ಚುನಾವಣೆ ಎದುರಿಸಿರೋದ್ರಿಂದ ಇವತ್ತು ನಾವು ಸೋತಿದ್ದೀವಿ ಅಂದ ತಕ್ಷಣ ಏನು ಬೇಕಾದನ್ನು ಹೇಳಲಿಕ್ಕೆ ತಯಾರಿಲ್ಲ. ಹಣ ಬಲದಿಂದ ಗೆದ್ದರು, ಆ ಬಲದಿಂದ ಗೆದ್ದರು, ಈ ಬಲದಿಂದ ಗೆದ್ದರು. ಗೆಲುವೇ ಯಾವ ರೀತಿ ಗೆಲುವಾದರೂ ಗೆಲುವೇ ಅದು. ಅದರಿಂದ ಅದು ಚುನಾವಣೆ ತಂತ್ರಗಾರಿಕೆ ಅವ್ರು ಮಾಡಿದ್ದಾರೆ, ಗೆದ್ದಿದ್ದಾರೆ. ನಾನು ನಿನ್ನೆ ರಾತ್ರಿ ನಮ್ಮ ಮನೆಯಲ್ಲಿ ಕೂತಿದ್ದೆ. ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಬಂದು ನಮ್ಮ ಮನೆ ಮುಂದೆ ಪಟಾಕಿ ಹೊಡೆದು ಸಮರ್ಥ್ಗೆ ಜಯವಾಗಲಿ, ಮಲ್ಲಿಕಾರ್ಜುನ್ಗೆ ಜಯವಾಗಲಿ, ಪ್ರಭಾ ಮಲ್ಲಿಕಾರ್ಜುನ್ಗೆ ಜಯವಾಗಲಿ ಅಂತ ಕೂಗಿ ಪಟಾಕಿ ಹೊಡೆದು ನಾನು ಅವ್ರ ಸಂತೋಷ ಹೆಂಗೆ ಬೇಕಾದ್ರೂ ಆಚರಣೆ ಮಾಡಲಿ. ನನಗೇನು ಅದರದ್ದೇನು ದುಃಖನೂ ಇಲ್ಲ, ಸಿಟ್ಟೂ ಇಲ್ಲ ಅವ್ರ ಮೇಲೆ. ನಾನು ನಿಮ್ಮ ಮುಖಾಂತರ ಆ ಕಾರ್ಯಕರ್ತರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನಮಗೆ ಸೋಲಾಗಿದೆ, ಆ ಸೋಲನ್ನು ಒಪ್ಕೊಂಡಿದ್ದೀವಿ. ನಾವು ಜನತೆ ಕೊಟ್ಟಂಥ ತೀರ್ಪಿಗೆ ನಾವು ಒಪ್ಕೊಂಡಿದ್ದೀವಿ. ನಾನು ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಮುಖಂಡರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಯಾರದೇ ಬಾಲ ಹಿಡ್ಕೊಂಡು ರಾಜಕಾರಣಕ್ಕೆ ಬಂದಿಲ್ಲ. ನಮ್ಮಪ್ಪ MLA ಅಲ್ಲ, ನಮ್ಮ ಅಜ್ಜ MLA ಅಲ್ಲ, ನಮ್ಮ ಕುಟುಂಬದವ್ರು ಯಾರೂ ರಾಜಕಾರಣದಾಗ ಇಲ್ಲೇ ಇಲ್ಲ. ಅದೇ ರೀತಿ ನಮ್ಮ ರಾಜನಹಳ್ಳಿ ಶಿವಕುಮಾರ್ ಅವ್ರ ಅಪ್ಪನೂ MLA ಅಲ್ಲ, ಅವ್ರ ಅಜ್ಜನೂ MLA ಅಲ್ಲ, ಏನೂ ಅಲ್ಲ. ಅವರು ಸಹಿತ ಸಾಮಾನ್ಯ ಬಡ ಕುಟುಂಬದಿಂದ ಬಂದಿರೋದು. ಅದೇ ರೀತಿ ನಮ್ಮ ಅಜಯ್ ಕುಮಾರ್ ಅವರು ಸಹಿತ ಸಾಮಾನ್ಯ ಬಡ ಕುಟುಂಬದಿಂದ, ಅವ್ರ ಅಪ್ಪನೂ MLA ಅಲ್ಲ, MP ಅಲ್ಲ, ಯಾವುದೂ ಅಲ್ಲ. ಶ್ರೀನಿವಾಸ ದಾಸ್ಕರಿಯಪ್ಪ ಅವ್ರ ಅಪ್ಪನೂ MLA ಅಲ್ಲ, ಏನೇನೂ ಅಲ್ಲ. ನಾವೆಲ್ಲರೂ ಸಹಿತ ಸಾಮಾನ್ಯ ಬಡ ಕುಟುಂಬದಿಂದ ಬಂದವರು, ಪಕ್ಷದೊಳಗೆ ಪಕ್ಷ ಕೊಟ್ಟಂಥ ಕೆಲಸಗಳನ್ನು ನಿಷ್ಠೆಯಿಂದ ಮಾಡಿ ಈ ಲೆವೆಲ್ಲಿಗೆ ಬಂದಂಥವ್ರು. ಆಮೇಲೆ ನಮ್ಮಪ್ಪ ಯಾವುದು ಸಹಿತ ಸಂಸ್ಥೆನ ಹೊಡ್ಕೊಂಡಿಲ್ಲ. ನಮ್ಮಪ್ಪ ಶ್ರೀನಿವಾಸ ದಾಸ್ಕರಿಯರ ಅಪ್ಪ, ಅಜಯರ ಅಪ್ಪ, ರಾಜನಹಳ್ಳಿ ಶಿವಕುಮಾರಪ್ಪ ಯಾವುದೋ ಸಂಸ್ಥೆ ಹೊಡ್ಕೊಂಡು ಶ್ರೀಮಂತರಾಗಿ ಚುನಾವಣೆ ಮಾಡಿದಾರಲ್ಲ. ನಾವೆಲ್ಲರೂ ಸಹಿತ ಪ್ರಾಮಾಣಿಕವಾಗಿ ದುಡಿದು ಪಕ್ಷದ ನಿಷ್ಠಾವಂತರ ಕಾರ್ಯಕರ್ತರಾಗಿ ಪಕ್ಷ ಕೊಟ್ಟಂಥ ಜವಾಬ್ದಾರಿಯನ್ನು ನಿಭಾಯಿಸಿ ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತತೋ ಅವಾಗ ನಾವೇ ಅಭ್ಯರ್ಥಿಗಳು ಅನ್ನೋ ರೀತಿ ನಾವೆಲ್ಲರೂ ಕೆಲಸ ಮಾಡಿರೋರು. ಇವತ್ತಾಗಲಿ ಇನ್ನು ಮುಂದಾಗಲಿ ನಾನು ಹೇಳೋದು, ಯಾವತ್ತೂ ಸಹಿತ ಸೋಲಿಗೆ ಅಂಜಿ ಓಡೋದವರಲ್ಲ ನಾವು. ಅದರಿಂದ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು. ಇವತ್ತು ನಾವೆಲ್ಲರೂ ಸಾಮಾನ್ಯ ಬಡ ಕುಟುಂಬದಿಂದ ಬಂದಂಥವ್ರು. ಇವತ್ತು ನಮ್ಮ ಎದುರಿಗೆ ಯಾವ್ಯಾವ ರೀತಿ ಚುನಾವಣೆ ಆಗಿದೆ ಅದನ್ನು ವಿಶ್ಲೇಷಣೆ ಮಾಡೋದಕ್ಕೆ ಹೋಗಲ್ಲ. ನಾನು ಚುನಾವಣೆ ದಿವಸ ಇವತ್ತು ಭಾಳ ಪ್ರಾಮಾಣಿಕತೆ ಬಗ್ಗೆ, ಭಾಳ ನಿಯತ್ತಿನ ಬಗ್ಗೆ, ಒಂದು ಲೋಟ ಚಹಾ ಕುಡಿದ್ರೂ ಸಹಿತ ಋಣ ಇಟ್ಕೋಬೇಕು ಅಂತಕ್ಕಂಥ ಹೇಳ್ತಕ್ಕಂಥ ಮಲ್ಲಿಕಾರ್ಜುನು ಕಾಂಗ್ರೆಸ್ಸು ಅವತ್ತು ಏನು ನಮ್ಮ ಚುನಾವಣೆ ಏನು ಅವಧಿ ಮುಗೀತು, ಇದು ಪ್ರಚಾರದ ಅವಧಿ ಮುಗೀತು. ಅದಾದ ಮೇಲೆ ಯಾರೇ ಆಗಲಿ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಮತದಾರರು ಮತ್ತು ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ಬಿಟ್ಟು ಮತ್ತು ಯಾರೂ ಸಹಿತ ಇರಬಾರ್ದು ಅಂತಂದು ಹೇಳಿ ರೂಲ್ಸೇ ಇದೆ. ಅದು ಇದ್ದರೂ ಸಹಿತ ಭಾಳ ಪ್ರಾಮಾಣಿಕ ಮಾತಾಡ್ತಕ್ಕಂಥ ಮಲ್ಲಿಕಾರ್ಜುನ್ ಅವರು
ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪ್ರತಿ ಬೂತಿಗೆ ಅಡ್ಡಾಡ್ತಾರೆ ಚುನಾವಣೆ ದಿವಸ ಅಂದರೆ ಅವ್ರಿಗೆ ಯಾವ ನಿಯತ್ತೈತಿ ಅಂತ ಕೇಳಲಿಕ್ಕೆ ನಾನು ಬಯಸ್ತೀನಿ. ಯಾವ ರೀತಿ ಚುನಾವಣೆ ಮಾಡಿದಿರಿ ನೀವು ಅಂತಕ್ಕಂಥದ್ದು ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ಅಭಿವೃದ್ಧಿಯಿಂದ ಗೆದ್ದೀವಿ, ಅಭಿವೃದ್ಧಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಮತ್ತು ಅಭಿವೃದ್ಧಿ ಮಾಡಿದಂಥ ಮನುಷ್ಯ ಈ ರೀತಿ ಅಕ್ರಮಕ್ಕೆ ಯಾಕೆ ಹೇಳಿದೆಯಪ್ಪ ನೀನು? ಯಾಕೆ ಬಂದಿದ್ದಿ ನೀನು ಒಬ್ಬ ಮಂತ್ರಿ, ಯಾರೋ ಆರ್ಡಿನರಿ ಮನುಷ್ಯ ಬಂದರೆ ಅದು ಬಿಡ್ರಿ, ನಾನು ಹೇಳೋದು ಅದು ಬರಬಾರ್ದು, ಆರ್ಡಿನರಿ ಮನುಷ್ಯರಾದರೂ ಬರಬಾರ್ದು. ಆದರೆ ನೀನು ಒಬ್ಬ ಮಂತ್ರಿಯಾಗಿ, ಜವಾಬ್ದಾರಿ ಇರ್ತಕ್ಕಂಥ ಜಿಲ್ಲಾ ಮಂತ್ರಿಯಾಗಿ ಚುನಾವಣೆ ದಿವಸ ಪ್ರತಿ ಬೂತಿಗೆ ಅಡ್ಡಾಡ್ತಾ ಇದೆಯಲ್ಲ, ನೀನು ನಾಚಿಕೆ ಮಾನ ಮರೆಯೋದಿದೆಯಾ ಅಂತಕ್ಕಂಥದ್ದನ್ನು ನಾನು ಕೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿ ಇವತ್ತಿನ ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು, ರಿಟರ್ನಿಂಗ್ ಆಫೀಸರ್ ಇರ್ಬೋದು, ನಾನೇ ಸ್ವತಃ ಫೋನ್ ಮಾಡಿದ್ದೇನೆ ಅವರಿಗೆ. ನೋಡಿ, ಜಿಲ್ಲಾ ಮಂತ್ರಿ ಆದರೂ ಅವರು ಬೇರೆ ಕ್ಷೇತ್ರದರು, ದಾವಣಗೆರೆ ಉತ್ತರ ಕ್ಷೇತ್ರದ ಶಾಸಕರು, ದಾವಣಗೆರೆ ಜಿಲ್ಲಾ ಮಂತ್ರಿ, ಅವರು ಈ ಯಾವುದೇ ಕಾರಣಕ್ಕೂ ಈ ಕ್ಷೇತ್ರದಾಗ ಬರಬಾರ್ದು, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆ ನಡೀತಾ ಐತಿ, ಬರಬಾರ್ದು, ಅವರಿಗೆ ನೀವು ಇಮ್ಮಿಡಿಯೇಟ್ ಅವರಿಗೆ ಅದನ್ನು ಹೇಳಿ ಅವ್ರನ್ನ ಇಲ್ಲಿಂದ ಹೋಗೋಕ್ಕೆ ಹೇಳ್ರಿ ಅಂತಂದರೆ ಪೊಲೀಸ್ ವರಿಷ್ಠಾಧಿಕಾರಿ ಹೇಳ್ತಾರೆ ಅವ್ರದ್ದು ಲೊಕೇಶನ್ ಹಾಕ್ರಿ ನನಗೆ ಅಂತ ಹೇಳ್ತಾರೆ. ಅಂದರೆ ಎಷ್ಟು ಪ್ರಾಮಾಣಿಕದಿಂದ ಕೆಲಸ ಮಾಡಿದ್ದಾರೆ ಈ ಅಧಿಕಾರಿಗಳು ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತದೆ ನಾನು ಹೇಳಿ. ಅದೇ ರೀತಿ ರಿಟರ್ನಿಂಗ್ ಆಫೀಸರ್, ನಾನು ಕೂಡಲೇ ಅಲ್ಲಿದ್ದ ಕಂಪ್ಲೇಂಟ್ ಬರ್ಕೊಂಡು ಅವ್ರ ಆಫೀಸಿಗೆ ಬಂದರೆ ಸುಮಾರು 6 ಗಂಟೆ ತನಕ ಬಾಗಿಲು ಹಾಕಿದ್ದಾರೆ ರಿಟರ್ನಿಂಗ್ ಆಫೀಸರ್. ಅಲ್ಲಿ ಒಂದು ಅರ್ಜಿ ತೊಗೊಳೋರ ಗತಿ ಇಲ್ಲ. ಎಷ್ಟು ನ್ಯಾಯಸಮ್ಮತವಾಗಿ ಈ ಚುನಾವಣೆ ನಡೆದಿದೆ ಅಂತಂದು ಇಲ್ಲಿ ಗೊತ್ತಾಗ್ತೈತಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಹೇಳೋದು. ಅದೇ ರೀತಿ ನಿನ್ನೆನೂ ಸಹಿತ ನಾನು ಜಿಲ್ಲಾಧಿಕಾರಿಗಳಿಗೆ ಒಂದು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. ನೀವು ಒಬ್ಬ ಜಿಲ್ಲಾಧಿಕಾರಿನೋ ಯಾರು ನೀವು ಅಂತಕ್ಕಂಥದ್ದು ಕೇಳಲಿಕ್ಕೆ ಅನುಮಾನ ಹುಡ್ತಾಯಿತ್ತು ನಾನು. ಯಾಕೆಂದರೆ ಇವತ್ತು ಏನು ಸ್ಟ್ರಾಂಗ್ ರೂಮ್ ಅಂತಂದು ಹೇಳಿ ಅಲ್ಲಿ ನಮ್ಮ ಮಿಷಿನ್ಗಳನ್ನ ಇಡ್ತಾರೆ, ವೋಟಿಂಗ್ ಮಿಷಿನ್ಗಳನ್ನ, ನೀವು ಅದ್ರ ಬೀಗ ಕಳೆದೈತಿ ಅಂತಂದು ಹೇಳಿ ಅದನ್ನು ಬೀಗ ಹೊಡೆಯನಿಗೆ ಕರ್ಕೊಂಬಂದು ಬೀಗ ಹೊಡೆಸ್ತೀರಿ ಅಂತಂದು ಹೇಳಿ ಅಂದರೆ ನಿಮ್ಮಂಥ ನಾಚಿಗೇಡಿನ ಜಿಲ್ಲಾಧಿಕಾರಿ ಯಾರಾದರೂ ಇದ್ದಾರಾ ದಾವಣಗೆರೆಗೆ ಅಂತ ಕೇಳಲಿಕ್ಕೆ ನಾನು ಬಯಸ್ತೀನಿ. ಅದರಿಂದ ಇವತ್ತು ನಾನು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಇವತ್ತು ಯಾವುದೋ ಸಂಸ್ಥೆ ಕಟ್ಟಿದ್ದನ್ನು ಒಡ್ಕೊಂಡು ಶ್ರೀಮಂತಗಿರಿ ಮಾಡಿ ಚುನಾವಣೆ ಏನು ಹೆಂಡ್ತಿ MP, ತಾನು ಮಂತ್ರಿ, ಮಗ MLA, ಈ ರೀತಿ ದರ್ಪ ಇದು ಭಾಳ ದಿವಸ ನಡೆಯಲ್ಲ. ಮುಂದಿನ ದಿನಗಳಲ್ಲಿ ಇದಕ್ಕೆ ಜನ ತಕ್ಕ ಪಾಠನ ಕಲಿಸ್ತಾರೆ. ಕೇವಲ ಇನ್ನು 2 ವರ್ಷಕ್ಕೆ ಮತ್ತೆ ಚುನಾವಣೆ ಬರ್ತೈತೆ. ಆದ್ದರಿಂದ ನಮ್ಮ ಕಾರ್ಯಕರ್ತರಿಗೆ ನಾನು ಹೇಳೋದು ಇಷ್ಟೇ, ನೀವು ಯಾರೂ ಸಹಿತ ಎದೆಗುಂದಬೇಡ್ರಿ. ನಾವೆಂದೂ ಸಹಿತ ಯಾವುದೇ ಸಂದರ್ಭದಲ್ಲಿ ನಿಮಗೆ ಏನೇ ತೊಂದರೆ ಆದರೂ ಸಹಿತ ನಾವು ನಿಮ್ಮ ಜೊತೆಗಿರ್ತೀವಿ. ಏನೇ ನಿಮ್ಮ ಕಷ್ಟ ಸುಖ ಇದ್ದರೂ ಸಹಿತ ನಾವು ನಿಮ್ಮ ಜೊತೆಗಿರ್ತೀವಿ, ನೀವು ಅಂಜಬೇಡ್ರಿ ಅಂತಕ್ಕಂಥ ಧೈರ್ಯವನ್ನು ಹೇಳ್ತಕ್ಕಂಥ ಕೆಲಸವನ್ನು ಇವತ್ತು ನಿಮ್ಮ ಮುಖಾಂತರ ನಮ್ಮ ಕಾರ್ಯಕರ್ತರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಬಂಧುಗಳೇ, ನಾವೆಲ್ಲರೂ ಸಹಿತ ಇವತ್ತು ಶ್ರೀನಿವಾಸ್ ದಾಸ್ಕರಿಯಪ್ಪ ಭಾಳ ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿ. ಆತನಿಗೆ ಭಾಳ ನೋವಾಗಿದೆ. ಅವನಿಗೂ ಸಹಿತ ಆ ದೇವರು ಆ ನೋವನ್ನು ಶಕ್ತಿಯನ್ನು ಮರಿತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತಂದೇಳಿ ನಾನು ಸಹಿತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದರಿಂದ ನಾವೆಲ್ಲರೂ ಸಹಿತ ಇವತ್ತು ನಿಮ್ಮ ಸಹಕಾರನೂ ಭಾಳ ಕೊಟ್ಟಿದ್ದೀರಿ ನನಗೆ ಚುನಾವಣೆ ಸಂದರ್ಭದಲ್ಲಿ. ನಮ್ಮ ಏನೇ ಪ್ರೆಸ್ ಮೀಟ್ಗಳು ಇದ್ದರೂ ಸಹಿತ ಯಾವ